ನಾನು ಚಿತ್ರದುರ್ಗ ಡಿಸ್ಟಿಕ್ ಹೊಳಲ್ಕೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಶಿಕ್ಷಣ ಸಂಯೋಜಕರಾಗಿ NMMS ನೋಡಲ್ ಅಧಿಕಾರಿಯಾಗುವ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ನನಗೆ NMMS ಒಂದು ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳನ್ನ ಹೆಚ್ಚಾಗಿ ಉತ್ತೀರ್ಣಗೊಳಿಸಿ ಆಯ್ಕೆ ಆಗುವಂತೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಂತ ಸಂದರ್ಭದಲ್ಲಿ ಈಗ 2 ವರ್ಷಗಳ ಹಿಂದೆ ನನಗೆ ಸಂಕಲ್ಪ ಒಂದು ಟೀಮ್ನವರು ನನಗೆ ಪರಿಚಯ ಆದರು. ಆ ಸಂಕಲ್ಪ ಟೀಮ್ನವರು ನಮಗೆ ಅತ್ಯುತ್ತಮವಾದಂಥ ಕ್ಲಾಸಸ್ಗಳನ್ನ ಇದ್ದಿರೋ ವರ್ಷದಲ್ಲಿ ನಮಗೆ ವಿಡಿಯೋ ಕ್ಲಾಸ್ಗಳನ್ನ ಪ್ರತಿ ದಿವಸ ಸಂಜೆ ಟೈಮ್ನಲ್ಲಿ ನಮಗೆ ಮಕ್ಕಳಿಗೆ ಗ್ರೂಪಿಗೆ ಜಾಯಿನ್ ಮಾಡಿಬಿಟ್ಟು ಅದ್ರ ಮುಖಾಂತರ ಆನ್ಲೈನ್ ಕ್ಲಾಸಸ್ ಅನ್ನು ಮಾಡಿ ಹೆಚ್ಚು ಮಕ್ಕಳು ಆಯ್ಕೆ ಆಗುವ ರೀತಿಯಲ್ಲಿ ಸಹಾಯವನ್ನು ಮಾಡಿದರು. 2025-26ನೇ ಸಾಲಿನಲ್ಲಿ ನಮ್ಮ ಮಕ್ಕಳಿಗೆಲ್ಲ QR ಕೋಡ್ ಇರ್ತಕ್ಕಂಥ ಕಾರ್ಡ್ಗಳನ್ನ ಸುಮಾರು 6,000 ಕಾರ್ಡ್ಗಳನ್ನ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ವಿತರಣೆ ಮಾಡಿ ಅಂತೇಳಿ ನಮಗೆ ಸರಬರಾಜು ಮಾಡಿದ್ರು. ನಾನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ತಾಲೂಕಿನ ಶಿಕ್ಷಣ ಸಂಯೋಜಕರನ್ನ ಭೇಟಿ ಮಾಡಿ ಅವರಿಗೆ ಈ ಕಾರ್ಡ್ನ ಕೊಡೋದ್ರ ಮುಖಾಂತರ ಪ್ರತಿ ವಿದ್ಯಾರ್ಥಿ ಕೂಡ ಈ ಕಾರ್ಡ್ಗಳು ತಲುಪಿದ್ದೇ ಆದ್ರೆ ಅದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗಬಹುದು ನಮ್ಮ ಮನೋಭಾವನೆಯಿಂದ ಎಲ್ಲ 6 ತಾಲೂಕಿನ ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು, ಹಿರಿಯೂರು, ಹೊಸದುರ್ಗ ಹಾಗೂ ಹೊಳಲ್ಕೆರೆ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಡ್ಗಳನ್ನ ನಾವು ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡಿದ್ವಿ. ಈ ಒಂದು ಕಾರ್ಡಿನ ವಿಶೇಷತೆ ಏನಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮಗೆ ಈ ಕಾರ್ಡನ್ನ ನಮಗೆ ನೀಡಿ ಅಂದ್ರೆ ಯಾವುದೇ ರೀತಿಯ ಶುಲ್ಕವನ್ನು ಇಲ್ಲದೆ ಉಚಿತವಾಗಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಅದರಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ಅಲ್ಲಿ ಬರ್ತಕ್ಕಂಥ ಒಂದು GMAT ಪೇಪರ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು ಅಥವಾ ಮತ್ತೊಂದು ಮ್ಯಾಥ್ಸ್ ನಲ್ಲಿರ್ತಕ್ಕಂಥ ಅನೇಕ ವಿಡಿಯೋಗಳನ್ನು ನೋಡೋದ್ರ ಮುಖಾಂತರ ನಮ್ಮ ಸಿಲೆಬಸ್ ಇರ್ತಕ್ಕಂಥ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಒಂದು ಪ್ರಾಯೋಗಿಕವಾಗಿ ನೋಡಿ ಅವರು ಬರೀಲಿಕ್ಕೆ ಹೆಂಗೆ NMS ಎಕ್ಸಾಮ್ ಅನ್ನ ನಾವು ಪಾಸ್ ಮಾಡಬಹುದು. NMS ಒಂದೇ ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ನಮಗೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಇಂಥ ಸ್ಕಿಲ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು ನಾವು ಪರೀಕ್ಷೆಯನ್ನು ಎದುರಿಸಬಹುದು, ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸ್ಕೋಬಹುದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ QR ಕೋಡ್ಗಳನ್ನ ನಮಗೆ ಕೊಟ್ಟಿದ್ದರಿಂದ ಸಾಕಷ್ಟು ಸಹಾಯ ಆಯಿತು. ಜೊತೆಗೆ ನಮ್ಮ ಈ ವಿದ್ಯಾರ್ಥಿಗಳು ಹೆಚ್ಚು ಅದರಲ್ಲಿ ಇನ್ವಾಲ್ವ್ ಆಗೋಂಗೆ, ಅದೇ ರೀತಿಯಾಗಿ ಎಷ್ಟೋ ಜನ ಶಿಕ್ಷಕರಿಗೂ ಕೂಡ ಈ ಕಾರ್ಡ್ಗಳಿಂದ ಸಾಕಷ್ಟು ಪ್ರಭಾವಿತರಾಗಿ ಇನ್ನೂ ಕೂಡ ನಮಗೆ ಕಾರ್ಡ್ಗಳು ಬೇಕಾಯಿತು ಅಂತಕ್ಕಂಥ ಮನೋಭಾವನೆಯಿಂದ ವಿವಿಧ ತಾಲೂಕಿನ ಶಿಕ್ಷಣ ಸಂಯೋಜಕರು ನಮಗೆ ಬೇಡಿಕೆಯನ್ನು ಕೂಡ ಇಟ್ಟರು. ನಾವು ನಮ್ಮ ಕೈಲಾದಷ್ಟು ಎಲ್ಲಾ ಮಕ್ಕಳಿಗೂ ಕೂಡ ತಲುಪಿಸುವಂತ ಒಂದು ವ್ಯವಸ್ಥೆನ ಮಾಡಿವಿ. ಇದಕ್ಕೆ ಮೂಲಭೂತ ಕಾರಣರಾದಂತವರು ಈ ಒಂದು ಸಂಕಲ್ಪದವರು. ಈ ಸಂಕಲ್ಪ ಟೀಮ್ನವರು ಅತ್ಯುತ್ತಮವಾದ ಒಂದು ಸಮಾಜ ಸೇವೆಯನ್ನ ಮಾಡೋದ್ರ ಜೊತೆಗೆ ಮಕ್ಕಳ ಒಂದು ಸ್ಪರ್ಧಾ ಮನೋಭಾವನೆ ಬೆಳೆಸಲಿಕ್ಕೆ ಸಾಕಾರಿ ಆಗೋ ರೀತಿಯಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂಕಲ್ಪ ಟೀಮ್ನವರು ನಮಗೆ ಈ ಸಹಕಾರ ಕೊಟ್ಟಿದ್ದು ನಮಗೆ ತುಂಬಾ ಸಹಕಾರಿಯಾಗಿದೆ. ಜೊತೆಗೆ ಮಕ್ಕಳ ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸಲಿಕ್ಕೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಕೇವಲ NMS ಪರೀಕ್ಷೆ ಮಾತ್ರ ಅಲ್ಲ, ಜೊತೆಗೆ ನಮ್ಗೆ ಈ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ಇಲಾಖೆ ಏನು LBA ಕಾರ್ಯಕ್ರಮನ ಜಾರಿ ತಂದ್ರು. ಆ LBA ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಮಕ್ಕಳ ಕಲಿಕೆಗೆ ಪೂರಕವಾಗಿ LBA ಕಾರ್ಡ್ಗಳನ್ನು ಕೂಡ ನಮಗೆ ನೀಡಿ ಸುಮಾರು 10,000 LBA ಕಾರ್ಡ್ಗಳನ್ನ ನಮಗೆ ನೀಡಿದ್ರು. ಆ LBA ಕಾರ್ಡ್ಗಳನ್ನು ಕೂಡ ನಾವು ನಮ್ಮ ಜಿಲ್ಲೆಯ ವಿವಿಧ ಒಂದು ತಾಲೂಕಿನ ಶಿಕ್ಷಣ ಸಂಯೋಜಕರ ಮುಖಾಂತರ ಶಾಲೆಗಳಿಗೆ ತಲುಪಿಸುವಂತ ಒಂದು ಕೆಲಸ ಮಾಡಿ ಅಲ್ಲಿಯೂ ಕೂಡ LBA ವಿಡಿಯೋಗಳನ್ನು ನೋಡೋದ್ರ ಮುಖಾಂತರ ಮಕ್ಕಳ ಪರೀಕ್ಷಾ ದೃಷ್ಟಿಗೆ ಹೆಚ್ಚು ಸಹಕಾರಿಯಾಗುವ ರೀತಿಯಲ್ಲಿ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸೇವಾ ಮನೋಭಾವನೆ ಇರ್ತಕ್ಕಂಥ ಸಂಕಲ್ಪದವರು ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಹೆಚ್ಚಾಗಿ ನಮಗೆ ಸಹಕಾರ ಕೊಟ್ಟಿದ್ದೆ ಆದರೆ ಅವರ ಸೇವೆಯು ಒಂದಲ್ಲ ಒಂದಿನ ನಮ್ಮ ಮಕ್ಕಳ ಒಂದು ಚರಿತ್ರೆಯಲ್ಲಿ ಒಂದು ಸ್ಪರ್ಧಾ ಸ್ಫೂರ್ತಿ ಆಗ್ತಾರೆ. ಜೊತೆಯಲ್ಲಿ ಅವರಿಗೆ ಸಹಕಾರಿ ಆಗ್ತಾರೆ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಇಂಥ ಒಂದು ಸಹಕಾರ ನೀಡೋದ್ರಿಂದ ದೇವರು ಸಂಕಲ್ಪ ಟೀಮ್ನರಿಗೂ ಕೂಡ ಅತ್ಯುತ್ತಮವಾದ ಒಂದು ಪ್ರೇರಣೆಯನ್ನು ನೀಡಲಿ, ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಒಂದು ಶಿಕ್ಷಣ ಸಂಯೋಜಕನಾಗಿ ಈ ಒಂದು NMS ಅನ್ನ ಮತ್ತೆ ಅಭಿವೃದ್ಧಿ ಪಡಿಸಲಿಕ್ಕೆ ನನ್ನ ಕೈಗೆ ಸಹಕಾರ ನೀಡಿದಂತ ಸಂಕಲ್ಪ ಟೀಮ್ನರಿಗೆ ನಾನು ಹೃದಯಪೂರ್ವಕವಾಗಿ ಆಭಾರಿಯಾಗಿರುತ್ತೇನೆ. ನಾನು ಸಾಕಷ್ಟು ಸಾರಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ನಮಗೆ ಸಹಕಾರ ನೀಡಿದ್ದಾರೆ. ಈ ಸಂಕಲ್ಪ ಟೀಮ್ ನಂತವರು ಅನೇಕ ಟೀಮ್ಗಳಿದ್ರೆ ನಮ್ಮ ಮಕ್ಕಳ ಒಂದು ಶ್ರೇಯಾಭಿವೃದ್ಧಿ, ಅದೇ ರೀತಿ ಶೈಕ್ಷಣಿಕ ಅಭಿವೃದ್ಧಿ, ಸ್ಪರ್ಧಾ ಮನೋಭಾವ ಬೆಳೆಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ
ಈ ಸಂದರ್ಭದಲ್ಲಿ ನಾನು ವಿನಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ತುಂಬಾ ಇಷ್ಟಪಡ್ತೀನಿ ಸಂಕಲ್ಪದ, ಯಾಕೆಂದ್ರೆ ಅವರು ಹಿಂದಿನ ವರ್ಷದಲ್ಲಿ ಆ ವಿಡಿಯೋಸ್ನ ನೋಡ್ತಿದ್ದಾಗ ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡಿದೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ಅವನ್ನೆಲ್ಲ ನಮಗೆ ಮಕ್ಕಳಿಗೆ ತಲುಪೋ ರೀತಿಯಲ್ಲಿ ಗ್ರೂಪ್ ಮಾಡಿಬಿಟ್ಟು ನಮಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಾರಿ ಅಂತೂ ಆ ವಿಡಿಯೋ ಕ್ಯೂ ಆರ್ ಕೋಡ್ ಇರ್ತಕ್ಕಂಥ ಆ ವಿಡಿಯೋಸ್ಗಳು ತುಂಬಾ ಪರಿಣಾಮಕಾರಿಯಾಗಿ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರೋ ರೀತಿಯಲ್ಲಿ ಇದ್ದು, ಈ ಸಂದರ್ಭದಲ್ಲಿ ನನಗೆ ಈ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಕಲ್ಪ ಟೀಮ್ ನನಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.